ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಎಚ್ಡಿಕೆ ಕೈಯಿಂದ ಶಾಲ್ ಹಾಕಿಸ್ಕೊಂಡ ಜಾಹ್ನವಿ ರಾಜಕೀಯಕ್ಕೆ ಬಂದಿದ್ದು ಶೋ ತೋರ್ಸಕ ಅಥವಾ ಬರೀ ಸ್ಟಂಟ? ಟೀಕೆಗಳಿಗೆ ಜಾಹ್ನವಿ ಖಡಕ್ ಉತ್ತರ. ಜಾಹ್ನವಿ ಈ ಹಿಂದೆ ಮಾಧ್ಯಮ ಕ್ಷೇತ್ರದಲ್ಲಿ ಸುದ್ದಿ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ರು. ಇದರೊಂದಿಗೆ ಕಿರುತೆರೆಯ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಬಿಗ್ ಬಾಸ್ ನಂತಹ ದೊಡ್ಡ ಒಂದು ತಾರಾ ಬಳಗದಲ್ಲಿ ಅಥವಾ ದೊಡ್ಡ ದೊಡ್ಡ ಸ್ಟೇಜ್ಗಳನ್ನು ಹಚ್ಚೋದ್ರ ಮುಖಾಂತರ ರಾಜ್ಯದಾದ್ಯಂತ ಮನೆ ಮಾತಾದ್ರು. ಪ್ರಸ್ತುತ ಅವರು ಜೆಡಿಎಸ್ ಪಕ್ಷವನ್ನ ಸೇರುವ ಮೂಲಕ ಜೀವನದ ಹೊಸ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ದಾರೆ. ಇನ್ನು ರಾಜಕೀಯದ ಜೊತೆಗೆ ಅವರು ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸ್ತಾ ಇದ್ದು ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಅಭಿನಯದ ವೃತ್ತಿ ಎರಡನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ಇಂತಿಪ್ಪ ಜಾಹ್ನವಿ ರಾಜಕೀಯಕ್ಕೆ ಬಂದಿದ್ದು ಪಬ್ಲಿಸಿಟಿ ಸ್ಟಂಟ ಅನ್ನುವ ಟೀಕೆಗಳು ಕೂಡ ಈಗಾಗಲೇ ಒಂದು ಕಡೆ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಜಾಹ್ನವಿ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ರಾಜಕೀಯಕ್ಕೆ ಬರ್ತಾರೆ ಅಂತಂದ್ರೆ ಪಬ್ಲಿಸಿಟಿ ಸ್ಟಂಟೋ ಅನ್ನುವ ಟೀಕೆ ಕೂಡ ಹೆಚ್ಚಾಗುತ್ತೆ. ಈ ಬಗ್ಗೆ ಉತ್ತರಿಸಿದ ಜಾಹ್ನವಿ, ಖಂಡಿತ ಇಲ್ಲ, ನಾನೇನೇ ಮಾಡಿದ್ರು ಸ್ವಲ್ಪ ನೇರವಾಗಿಯೇ ಮಾಡ್ತೀನಿ. ಬಿಗ್ ಬಾಸ್ ನಲ್ಲಿ ನೋಡಿದ ಹಾಗೆ ನಾನ್ ವೆಜ್ ತಿನ್ನೋದ್ರಿಂದ ಹಿಡಿದು ನನಗೆ ಸುಳ್ಳು ಹೇಳೋದಕ್ಕೂ ಆಗುವುದಿಲ್ಲ. ಸುಳ್ಳಿಗೆ ಆಯಸ್ಸು ಕಡಿಮೆ ಅನ್ನೋದು ನನಗೆ ಗೊತ್ತಿದೆ. ಹಾಗೆ ನನ್ನ ಬಾಯಲ್ಲಿ ಸುಳ್ಳು ಬರೋದೇ ಇಲ್ಲ. ಏನಿದ್ರು ನೇರವಾಗಿ ಹೇಳ್ತೀನಿ. ಅದು ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಇಷ್ಟ ಆಗದೇ ಇರಬಹುದು. ಇವತ್ತು ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಅದನ್ನೇ ಕ್ಯಾರಿ ಮಾಡಬೇಕಾಗುತ್ತೆ. ನಾನು ಆ ಗೋಜಿಗೆ ಹೋಗೋದೇ ಇಲ್ಲ. ಪಬ್ಲಿಸಿಟಿ ಅದೇನೇ ಒಂದು ಅಭಿಪ್ರಾಯ ವ್ಯಕ್ತ ಆಗಬಹುದು. ಪರ ವಿರೋಧದ ಚರ್ಚೆ, ಟೀಕೆಗಳು, ಅದರ ಆಚೆಗೆ ನನಗೆ ಯಾವುದು ಸರಿ ಅನ್ಸುತ್ತೋ ಅದನ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ರಾತ್ರಿ ಮಲಗುವಾಗ ನನ್ನ ಆತ್ಮಸಾಕ್ಷಿಗೆ ತೃಪ್ತಿ ಇರಬೇಕು. ಟೀಕೆಗಳು ಇದ್ದೇ ಇರುತ್ತೆ, ಆದರೆ ನಾನು ಯಾವುದನ್ನು ಪಬ್ಲಿಸಿಟಿಗಾಗಿ ಮಾಡೋದಿಲ್ಲ. ಜನರ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಮಾಧ್ಯಮದ ಅರಿವಿರೋದ್ರಿಂದ ಹೇಗೆ ಕೆಲಸ ಮಾಡಬೇಕು ಅಂತ ನನಗೆ ತಿಳಿದಿದೆ ಅಷ್ಟೇ. ಇನ್ನು ರಾಜಕೀಯ ಪ್ರವೇಶ ಮತ್ತು ಜೆಡಿಎಸ್ ಸೇರ್ಪಡೆ ಕುರಿತು ಮಾತನಾಡಿದ ಜಾಹ್ನವಿ, ನನಗೆ ರಾಜಕೀಯಕ್ಕೆ ಬರಬೇಕು ಅನ್ನುವ ಮಹದಾಸೆ ಚಿಕ್ಕ ವಯಸ್ಸಿನಿಂದಲೇ ಇತ್ತು. ಈಗ ರಾಜಕೀಯಕ್ಕೆ ಬಂದಿರೋದು ಆಕಸ್ಮಿಕ ಅನ್ಸಿದ್ರು ಇದು ಗಾಡ್ ಗ್ರೇಸ್ ಅಂತಾನೆ ಹೇಳ್ಬೋದು. ಇದನ್ನ ನಾನು ನಂಬ್ತೀನಿ. ಕುಮಾರಣ್ಣವರ ಸಮ್ಮುಖದಲ್ಲಿ ಪಕ್ಷ ಸೇರಿದ್ದು ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಜಾಹ್ನವಿ ಹೇಳಿತು. ಇನ್ನು ಜೆಡಿಎಸ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಈ ಪಕ್ಷವನ್ನ ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇದಕ್ಕೆ ಉತ್ತರ ಕೊಟ್ಟಂತಹ ಜಾಹ್ನವಿ, ತುಂಬಾ ಜನ ಅಧಿಕಾರದಲ್ಲಿ ಇರುವ ಪಕ್ಷಕ್ಕೆ ಹೋದ್ರೆ ಲಾಭ ಸಿಗುತ್ತೆ, ದುಡ್ಡು ಮಾಡಬಹುದು ಅಂದ್ಕೊಳ್ತಾರೆ. ಆದ್ರೆ ನನ್ನ ಉದ್ದೇಶ ಖಂಡಿತ ಅದಲ್ಲ. ಅಧಿಕಾರ ಇರ್ಲಿ ಬಿಡ್ಲಿ, ಜನರ ಧ್ವನಿಯಾಗಿ ಕೆಲಸ ಮಾಡೋದು ಮುಖ್ಯ. ದೇವೇಗೌಡರು ಈ ಇಳಿ ವಯಸ್ಸಲ್ಲೂ ಕೂಡ ರೈತರಿಗಾಗಿ ಹೋರಾಟವನ್ನ ಮಾಡ್ತಾರೆ. ಕುಮಾರಣ್ಣನವರು ಕೇವಲ ಕೆಲ ತಿಂಗಳ ಹಿಂದೆ ಮಾಡಿದ ಕೆಲಸಗಳು ಇವತ್ತಿಗೂ ಕೂಡ ಮಾದರಿಯಾಗಿದೆ. ಹೀಗಾಗಿ ರೈತಪರ ಮತ್ತು ಜನಪರ ಕೆಲಸ ಮಾಡುವ ಈ ಪಕ್ಷವನ್ನ ಆರಿಸ್ಕೊಂಡೆ. ಜೆಡಿಎಸ್ ನಿಂದ ನನಗೊಂದು ಕುಟುಂಬ ಸಿಕ್ಕಂತಾಗಿದೆ ಅಂತ ಜಾಹ್ನವಿ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಎಚ್ಡಿಕೆ ಕೈಯಿಂದ ಶಾಲ್ ಹಾಕಿಸ್ಕೊಂಡಿದ್ದು ಕೇವಲ ಶೋಕಿ ಮಾಡೋದಕ್ಕ ಅಥವಾ ಸ್ಟಂಟ್ ಮಾಡೋದಕ್ಕ ಅಂತುವಂತಹ ಟೀಕೆಗಳಿಗೆ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ಜಾಹ್ನವಿ. ಎಸೆದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾರೆ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.